ನಾವು ಯಾವುದೇ ಹೊಸ ಆಸ್ಪತ್ರೆ ಕಟ್ಟಿಲ್ಲ. ಅದನ್ನು ಕೂಡ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ನಾನು ಬರೆದಿದ್ದೀವಿ. ಏನಂದರೆ ಇಲ್ಲೊಂದು 500 ಬೆಡ್ಡಿನ ಆಸ್ಪತ್ರೆ ಕಟ್ಟ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೀನಿ. ಹಾಗಾಗಿ ಅವರು ಕೂಡ ಅದನ್ನು ಪರಿಶೀಲನೆಯಲ್ಲಿದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪರಿಶೀಲನೆಯಲ್ಲಿದೆ. ಹಾಗಾಗಿ ಅಲ್ಲೇನಾದರೂ ರಿಪೇರ್ ಆಗೋದಿರ್ಬೋದು ಅಥವಾ ಪೇಷಂಟ್ಸ್ಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅಲ್ಲಿ ಎಲ್ಲ ನಮ್ಮ ಡಾಕ್ಟರ್ಸ್ ಆಗಲಿ ಅಲ್ಲಿರ್ತಕ್ಕಂಥ ನರ್ಸಸ್ ಶಾರ್ಟೇಜ್ ಇದೆ ಅಂತ ಹೇಳಿದ್ದಾರೆ. ಈಗ ನಮಗೆ ಇಂಟರ್ನಲ್ ರಿಸರ್ವೇಷನ್ಗೋಸ್ಕರ ನಿರ್ಬಂಧ ಇತ್ತು. ಈಗ ಅದನ್ನು ಅಗತ್ಯ ಇರ್ತಕ್ಕಂಥ ಎಲ್ಲ ಡಾಕ್ಟರ್ಸನ್ನು ರಿಕ್ರೂಟ್ ಮಾಡ್ತೀವಿ. ಮತ್ತು ಅಡಿಷ್ನಲ್ ಏನಾದರೂ ಸಪೋರ್ಟ್ ಸ್ಟಾಫ್ ಬೇಕಿದ್ರು ಕೂಡ ಅದನ್ನು ಕೂಡ ನಾವು ಮಾಡ್ತೀವಿ. ಮಾನ್ಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಸರ್. ಮಾನ್ಯ ಅಧ್ಯಕ್ಷರೇ, ಇದು ಕಾಂಟ್ರಾಕ್ಚುಯಲ್ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಏನು ನಾವು ತಗೊಂಡಿವಿ, ಅವ್ರ ಕಮಿಟ್ಮೆಂಟ್ ಇರೋದಿಲ್ಲ ಸರ್. ಅದಕ್ಕಿಂತ ರೆಗ್ಯುಲರ್ ಡಾಕ್ಟರ್ಸ್ ಕೊಡಬೇಕು ಅಂತ. ಅಲ್ಲೇ ರೆಗ್ಯುಲರ್ ಸೂಪರ್ ಸ್ಪೆಷಲಿಸ್ಟ್ ಕೊಟ್ಟಿದ್ದಂದರೆ ಅದಾಗೋದು ಸರ್. ಅದು ಇದು ಇಂಟರ್ನಲ್ ರಿಸರ್ವೇಷನ್ ಇದಾದ ತಕ್ಷಣ ಈಗ ಪರ್ಮನೆಂಟ್ ರಿಕ್ರೂಟ್ಮೆಂಟು ಮಾಡ್ತೀವಿ. ಓಕೆ, ನರೇಂದ್ರ ಸ್ವಾಮಿ PM, ಶ್ರೀನಿವಾಸ್ AC, ಬಸವನಗೌಡ R ಪಾಟೀಲ್ ಯತ್ನಾಳ್, ಬಸವನಗೌಡ ಯತ್ನಾಳ್ ಸರ್. ಇದೀನಿ ಪ್ರಶ್ನೆ ಸಂಖ್ಯೆ ಯಾರು ಶ್ರೀನಿವಾಸ್ ಎಲ್ಲಿ ನೀವು? ಇದಿಲ್ಲ ಇದೆ ಸರ್. ಮತ್ತೆ ಮಾತಾಡಲಿಲ್ಲ ಯತ್ನಾಳ್ ಅವರೇ? ಒಂದೇ ನಿಮಿಷ ಅವ್ರದ್ದು ಮುಗಿಲಿ. ಕೂತ್ಕೊಳ್ಳಿ ಶ್ರೀನಿವಾಸ್, ಕೂತ್ಕೊಳ್ಳಿ. ನೆಕ್ಸ್ಟ್ ಏನಾಯಿತು? ಕ್ವಶನ್ 13 ನಂಬರ್ 13. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಸಚಿವರಲ್ಲಿ 1033 ಪ್ರಶ್ನೆ ಸಂಖ್ಯೆಯನ್ನು ಕೇಳಬಯಸ್ತಾ ಇದ್ದೇನೆ. ಓಕೆ, ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ಸಚಿವರು ಪ್ರತಿ ಜಿಲ್ಲೆಗೂ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡಬೇಕು ಅನ್ನೋಂಥ ವಿಚಾರವನ್ನು ನಿರ್ಣಯವನ್ನು ಮಾಡಿದ್ದೇನೋ ಅನ್ನೋಂಥದ್ದನ್ನು ಒಪ್ಕೊಂಡಿದ್ದಾರೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ 2 ಮೆಡಿಕಲ್ ಕಾಲೇಜ್ಗಳಿವೆ, ಒಂದು BLD ಮತ್ತು ಒಂದು ಆಲಮೆನ್. ಆದರೆ ಬಡವ ಮಕ್ಕಳಿಗೆ ವೈದ್ಯಕೀಯ ಒಂದು ಶಿಕ್ಷಣಕ್ಕಾಗಿ ಬಡವರು, ದೀನದಲಿತರು, ಹಿಂದುಳಿದ ವರ್ಗದ ಜನರಿಗೆ ಅನುಕೂಲ ಆಗಲಿಕ್ಕೆ ಸನ್ಮಾನ್ಯ ಅಧ್ಯಕ್ಷರು ಇವತ್ತು ವಿಜಯಪುರ ಜಿಲ್ಲಾ ಆಸ್ಪತ್ರೆ 149 ಎಕರೆ ಒಂದು ದೊಡ್ಡ ಆಸ್ತಿ ಇದೆ. ಬಹುಶಃ ಕರ್ನಾಟಕದಲ್ಲಿ ಯಾವುದೇ ಒಂದು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಯಲ್ಲಿ ಇಷ್ಟು ಜಮೀನಿಲ್ಲ. ಈಗಾಗಲೇ ಸುಮಾರು 2,500ರಿಂದ 3,000 ಪೇಷಂಟ್ ಬಂದು ಹೋಗ್ತಾರೆ. ಮತ್ತು ಇಡೀ ರಾಷ್ಟ್ರ ಮಟ್ಟದಲ್ಲೇ ನಮ್ಮ ಡಿಸ್ಟಿಕ್ ಹಾಸ್ಪಿಟಲು ರಾಷ್ಟ್ರ ಮಟ್ಟದ ಅನೇಕ ಉನ್ನತ ಪ್ರಶಸ್ತಿಗಳನ್ನು ಪಡೆದಂಥ ಒಂದು ಹೆಮ್ಮೆ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಗಿದೆ. 5 ಲಕ್ಷ ಜನಸಂಖ್ಯೆ ಇದೆ. ಬಾಗಲಕೋಟೆ, ಬೆಳಗಾವಿ ಗಡಿ ಭಾಗದವರು ಇಲ್ಲಿ ನಮ್ಮಲ್ಲಿ ಬರ್ತಾರೆ. ಒಂದು ವೈದ್ಯಕೀಯ ಒಂದು ಕಾಲೇಜ್ ಆಗಲಿಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳಿದೆ. MRI ಸ್ಕ್ಯಾನಿಂಗ್ ಇದೆ, ಸೂಪರ್ ಸ್ಪೆಷಾಲಿಟಿ ಸುಮಾರು 20 ಕೋಟಿ ರೂಪಾಯಿ ಕಟ್ಟಡ ಇದೆ, ಪಂಚಕರ್ಮ ಪ್ರಕೃತಿ ಚಿಕಿತ್ಸಾಲಯ 670 ಬೆಡ್ಡು, ತಾಯಿ ಮಕ್ಕಳ 150 ಬೆಡ್ಡಿನ ಆಸ್ಪತ್ರೆ, ಟ್ರೋಮಾ ಸೆಂಟರ್ 60 ಬೆಡ್ಡಿಂದು, ಎಮರ್ಜೆನ್ಸಿ ಘಟಕ, ಆಕ್ಸಿಜನ್ ಪ್ಲ್ಯಾಂಟು, ತುರ್ತು ಅಪಘಾತ ಘಟಕ, BSc ನರ್ಸಿಂಗ್ ಕಾಲೇಜು, ಈ ಎಲ್ಲ ಸೌಲಭ್ಯ ಹೊಂದಿದಂಥ ಈ ಒಂದು ನಮ್ಮ ಸರ್ಕಾರದ ಏನು ಇದು ಇದೆ ಆಸ್ಪತ್ರೆಗೆ ಮಾನ್ಯ ಸಚಿವರಲ್ಲಿ ನಾವು ವಿನಂತಿ ಮಾಡ್ಕೋತೀನಿ, ನಮಗೂ ಸಹ ಸರ್ಕಾರದ ಒಂದು ಮೆಡಿಕಲ್ ಕಾಲೇಜನ್ನು ವಿಜಯಪುರ ಜಿಲ್ಲೆಗೆ ಕೊಡಬೇಕಂತೇಳಿ ಅವರಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತೀನಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸರ್ಕಾರದ ಸದುದ್ದೇಶ ಪ್ರತಿ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಮಾಡಬೇಕನ್ನೋದು ಒಂದು ಹಿನ್ನೆಲೆಯೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 24 ಸರ್ಕಾರಿ ಮೆಡಿಕಲ್ ಕಾಲೇಜುಗಳಾಗಲಿಕ್ಕೆ ಸಾಧ್ಯ ಆಗಿದೆ. ಈಗ ಮಾನ್ಯ ಬಸನಗೌಡ ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದು, ಬಿಜಾಪುರ ಜಿಲ್ಲೆಯಲ್ಲಿ ನಾವು ಏನು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇನ್ನೂ ಸುಮಾರು 9 ಜಿಲ್ಲೆಗಳಲ್ಲಿ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಮಾನ್ಯ ಅಧ್ಯಕ್ಷರೇ, ಈ ವರ್ಷ ನಾವು ಬಜೆಟ್ನಲ್ಲಿ ಬಾಗಲಕೋಟೆ ಮೆಡಿಕಲ್ ಕಾಲೇಜನ್ನು ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ಸರ್ಕಾರದ ವತಿಯಿಂದ.
ಮತ್ತು ಕನಕ್ಪುರದನ್ನು ಕೂಡ ನಮ್ಮದು ಕಮಿಟ್ಮೆಂಟ್ ಇದೆ ಕಳೆದ ಬಜೆಟ್ನಲ್ಲಿ. ಮಿಕ್ಕಿದ 7 ಜಿಲ್ಲೆಗಳಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಇದು ನನ್ನ ನಿರ್ಣಯ ಅಲ್ಲ, ಹಿಂದಿನ ಸರ್ಕಾರದಲ್ಲೇ ನಿರ್ಣಯ ಮಾಡಿ ಅದಕ್ಕೆ ಐಡೆಕ್ ಅಂತಕ್ಕಂಥ ಸಂಸ್ಥೆಗೆ PPP ಮಾಡೆಲಲ್ಲಿ ಯಾವ ರೀತಿಯಾಗಿ ನಾವು ಇದಕ್ಕೆ ಒಂದು ಒಡಂಬಡಿಕೆ ಮುಖಾಂತರ ಅಂದರೆ ಸರ್ಕಾರಕ್ಕೂ ಅನುಕೂಲ ಆಗಬೇಕು. ಮೊನ್ನೆ ಬಸನಗೌಡರು ಹೇಳಿದಾಗೆ ಆ ಸ್ಟ್ರಕ್ಚರ್ ಏನಿದೆಯಲ್ಲ, ಏನಂದರೆ ನಮಗೆ ಗೌರ್ಮೆಂಟ್ ಸೀಟು ಬರಬೇಕು, ಕನ್ಸೆಷನಲ್ ಸೀಟು ಇರಬೇಕು, ಸರ್ಕಾರಕ್ಕೆ ಹೆಚ್ಚಿನ ಹೊರೆನೂ ಆಗಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ 7 PPP ಮಾಡೆಲಲ್ಲಿ ಮಾಡಬೇಕು ಅಂತ ಹಿಂದಿನ ಸರ್ಕಾರ ಅವರು ಐಡಿಯಾಕ್ಕೆ ಕೊಟ್ಟಿದ್ದರು. ಅದೆಲ್ಲ ಈಗ ಪ್ರಪೋಸಲ್ ಬರ್ತಾ ಇದೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡೋದಕ್ಕೆ ಮತ್ತು ಕೋಲಾರದಲ್ಲಿ ನಾವು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಈ ವರ್ಷ ಕೋಲಾರದಲ್ಲಿ ನಾವು PPP ಮಾಡೆಲಲ್ಲಿ ಮಾಡ್ತೀವಂತ. ಹಾಗಾಗಿ ಮಾನ್ಯ ಸದಸ್ಯರ ಒಂದು ಬೇಡಿಕೆಯೂ ಕೂಡ ಇರೋದರಿಂದ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಎಲ್ಲ ರೀತಿಯ ನಮಗೆ ಅನುಕೂಲಗಳಿರೋ ಹಿನ್ನೆಲೆಯಲ್ಲಿ PPP ಮಾದರಿಯಲ್ಲಿ ಐಡೆಕ್ ಅವರು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. PPP ಮಾದರಿಯಲ್ಲಿ ನಾವು ಬಿಜಾಪುರ ಮತ್ತು ಕೋಲಾರ ಮತ್ತು ತುಮಕೂರು ಈ 3 ಜಿಲ್ಲೆಗಳಲ್ಲಿ ಈಗ ಒಂದು ಪ್ರಪೋಸಲನ್ನು ತರಿಸಿದ್ದೀನಿ. ಇನ್ನೂ 4 ಜಿಲ್ಲೆಗಳಿವೆ. ಅದಕ್ಕೆ ಮೊದಲ ಹಂತದಲ್ಲಿ ಈ 3 ಜಿಲ್ಲೆಗಳನ್ನು ನಾವು PPP ಮಾದರಿಯಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಇದೆ. ಅದು ಬರ್ತಕ್ಕಂಥ ದಿನಗಳಲ್ಲಿ ಅದಕ್ಕೆಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಅದೊಂದು ಪ್ರೊಸೆಸ್ ಇದೆ, ಅದನ್ನು ನಾವು ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷ. ಅರಗ ಜಾನೇಂದ್ರ. ಅದೇ ಅಧ್ಯಕ್ಷರು ಒಂದೇ ಪ್ರಶ್ನೆ, ಇದು ಉಪ ಪ್ರಶ್ನೆ. ಮಾನ್ಯ ಸಚಿವರು ಈಗಾಗಲೇ ಈ ಸದನದಲ್ಲಿ ಸ್ಪಷ್ಟವಾದಂಥ ಭರವಸೆ ಕೊಟ್ಟಿದ್ದಾರೆ. ನಾವು ವಿಜಯಪುರದಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾಡ್ತಾರೆ ಅಂತ. ಸರ್ಕಾರಿ ಎಲ್ಲ PPP ಮಾಡೆಲ್, ಆ PPP ಮಾಡೆಲ್ ಆ PPP ಮಾಡೆಲ್ದಲ್ಲಿ ಇವತ್ತು ಒಪ್ಕೊಂಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಈ PPP ಮಾಡೆಲ್ದಲ್ಲಿ ಏನು ಮಾಡ್ತಾ ಇದ್ದೀರಲ್ಲ, ನೀವು ಟೆಂಡರ್ ಕರೆದ್ರೆ ನಾವು ಅದರ ಪಾರ್ಟಿಸಿಪೇಟ್ ಮಾಡ್ತೀವಿ. ನಾವು 500 ಕೋಟಿ ಹಾಕಲಿಕ್ಕೆ ಸಿದ್ಧ ಇದೀವಿ. ಮತ್ತು ಇನ್ನೊಬ್ರು MP ಪಾಟೀಲ್ ಅದಾರ, ಯಾರ್ಯಾರು ಮಾಡಲಿ, ಆದ್ರೆ ಒಂದು ಸರ್ಕಾರಿ ಒಂದು PPP ಮಾಡೆಲ್ ಕೊಟ್ರಂದ್ರೆ ಆದಷ್ಟು ಬೇಗನೆ ನೀವು ಅದನ್ನು ಕರೆ ಕೊಟ್ರಂದ್ರೆ ನಾವು ಸದಾ ಸಿದ್ಧ ಇದೀವಿ ಅಂತ ಹೇಳಿ. ಅಧ್ಯಕ್ಷರೇ, ಇದು PPP ಮಾಡೆಲಲ್ಲಿ ನಾವು ಟೆಂಡರ್ ಕರೆದೇ ಮಾಡ್ತೀವಿ, ಡೈರೆಕ್ಟಾಗಿ ಯಾರಿಗೂ ಇಂಟ್ರೆಸ್ಟ್ ಮಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾವು ಪಾರದರ್ಶಕತೆಯಲ್ಲಿ ನಮ್ಮ ವಿಶ್ವಾಸ ಇದೆ. 100% ನಾವು ಟೆಂಡರ್ ಕರೆದು ಮಾಡ್ತೀವಿ. ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇಟ್ ಇಸ್ ಅನ್ ಓಪನ್ ಟೆಂಡರ್, ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್. ಬೇಕಿದ್ರೆ ಪ್ರೈವೇಟ್ ಮಾಡಕ್ಕೆ ರೆಡಿ ಇದ್ರೆ ನಾವು ಅದಕ್ಕೂ ಸಹಕಾರ ಕೊಡಕ್ಕೆ ರೆಡಿ ಇದೀವಿ ಅಂತ ಹೇಳಿದ್ದೀನಿ ಅವ್ರಿಗೆ ನಾನು ಪರ್ಸನಲಿ ಆಗ್ಲೇನೆ. ಒಂದು 2 ಸಲ ನಾನು ಭೇಟಿ ಆದಾಗ ಭಾಳ ಸಕಾರಾತ್ಮಕವಾಗಿ ನೀವು ಖಾಸಗಿ ಮಾಡ್ತಿದ್ರು ಬೆಂಬಲ ಕೊಡ್ತೀವಿ, ಇದ್ರಾಗ ಏನೋ ರಾಜಕೀಯದು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅವರಿಗೆ ನಾನು ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದ. ಅರಗ ಜಾನೇಂದ್ರ, ರಮೇಶ್ ಮಂಡಿಸಿದ್ದೇಗೌಡ, AC ಶ್ರೀನಿವಾಸ್. ಮಾನ್ಯ ಅಧ್ಯಕ್ಷರೇ, ನಮ್ಮ ಪುಲಕೇಶಿ ನಗರದಲ್ಲಿ ಸುಮಾರು BBMP ಹಾಸ್ಪಿಟ್ಲುಗಳು ಒಂದು 4 ಇದ್ದಾವೆ. ಆದರೆ ಅದರಲ್ಲಿ ಯಾವುದೇ ಹೆಚ್ಚಿನ ಸವಲತ್ತುಗಳು ಸಿಗ್ತಾ ಇಲ್ಲ. ಆಧುನಿಕ ಸಲಕರಣೆಗಳು ಸಹ ಇಲ್ಲ. ಸುಮಾರು 2 ಹಾಸ್ಪಿಟ್ಲು ಒಂದು ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಸುಮಾರು 3 ವರ್ಷಗಳಿಂದಲೂ ಸಹ ಇದೆ. ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಬಡವರು, ಹಿಂದುಳಿದವರು, ದಲಿತರು ವಾಸ ಇರ್ತಕ್ಕಂಥವ್ರು, ಕೂಲಿ ಕಾರ್ಮಿಕರು, ನಮ್ಮಲ್ಲಿ ಹೆಚ್ಚಿನ ಜನ ಸರ್ಕಾರಿ ಹಾಸ್ಪಿಟ್ಲಿಗೆ ಡಿಪೆಂಡ್ ಆಗಿದ್ದಾರೆ ಅಧ್ಯಕ್ಷರೇ. ಆದ್ದರಿಂದ ನನ್ನ ಕ್ಷೇತ್ರದಲ್ಲಿ ಒಂದು ಮಲ್ಟಿ ಹಾಸ್ಪಿಟ್ಲ್ ಬೇಕಾಗಿದೆ. ಈಗಾಗಲೇ ನಾನು ನಮ್ಮ ಉಪಮುಖ್ಯಮಂತ್ರಿಗಳ ಹತ್ರ, ಆರೋಗ್ಯ ಮಂತ್ರಿ ಹತ್ರ ನಾನು ಬೇಡಿಕೆ ಇಟ್ಟಿದ್ದೀನಿ. ದಯವಿಟ್ಟು ಇದಕ್ಕೆ ಈಗ ಅರ್ಧಂಬರ್ಧ ಆಗಿರೋ ಹಾಸ್ಪಿಟ್ಲ್ನ ಹೈಟೆಕ್ ಹಾಸ್ಪಿಟ್ಲ್ ಆಗಿ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು ನಿರ್ಮಿಸಿಕೊಡ್ಬೇಕಂತ ನಾನು ಉಪಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊತೀನಿ. ನಮ್ಮ ಶಾಸಕರಾದಂಥ ಶ್ರೀನಿವಾಸರವರು ಅವರ ಕ್ಷೇತ್ರದ ಆರೋಗ್ಯ ಹಾಸ್ಪಿಟಲ್ ಬಗ್ಗೆ ಭಾಳ ಕಾಳಜಿ ವಹಿಸಿದ್ದಾರೆ. ಈಗಾಗಲೇ ಆ ಕಾಮಗಾರಿ ತೆಗೆದುಕೊಂಡಿದ್ದೇವೆ. ಒಟ್ಟು 100 ಬೆಡ್ ಹಾಸ್ಪಿಟ್ಲನ್ನ ಅವರ ಕ್ಷೇತ್ರದಲ್ಲಿ ಈಗಾಗಲೇ ಕೆಲಸ ಕೂಡ ಈಗಾಗಲೇ ನಡೀತಾ ಇದೆ. ಸುಮಾರು 17.5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ. ಈಗಾಗಲೇ ವೈದ್ಯಕೀಯ ಸೌಲಭ್ಯಗಳು ಒದಗಿಸಿಕೊಳ್ಳಲು ಸುಮಾರು 12.5 ಕೋಟಿ ರೂಪಾಯಿ ಮತ್ತು ಸಿವಿಲ್ ಕಾಮಗಾರಿಗೆ 5 ಕೋಟಿ ರೂಪಾಯಿ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಸೊ ಈಗಾಗಲೇ ನಾವು ಈ ವರ್ಷದ ಅವರ ಶಾಸಕರ ಒತ್ತಾಯದ ಮೇರೆಗೆ ಈ ವರ್ಷದ ನಮ್ಮ ಕಾರ್ಪೊರೇಷನ್ ಬಜೆಟಲ್ಲೂ ಕೂಡ ನಾವು ಇದನ್ನು ಸೇರಿಸಿದ್ದೀವಿ. ಇದನ್ನು ನಾವು ಕೆಲವು 8.5 ಕೋಟಿ ರೂಪಾಯಿ ಅಷ್ಟು ಕೂಡ ಇಲ್ಲಿ HR ಮತ್ತು ಬೇರೆ ಬೇರೆ ಕೂಡ ಸೇರಿಸಿದೆ. ಅವರೇನು ಗಮನ ನಮ್ಮ ಸೆಳೆದಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ, ಖಂಡಿತ ಅದನ್ನು ಈಗ ನಾವು ಮುಂದಕ್ಕೆ ನಾವು ಮಾಡಿಕೊಡ್ತೀವಿ.
ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ Okay. ನಮ್ಮ ಉಪಮುಖ್ಯಮಂತ್ರಿಗಳಿಗೆ. ಯಾಕಂದರೆ ನನ್ನ ಕ್ಷೇತ್ರ ಹೆಚ್ಚಿನ 80 ಆಯ್ತು. ಭಾಗದಷ್ಟು ಜನ ನಮ್ಮ ಸರ್ಕಾರಿ ಹಾಸ್ಪಿಟಲ್ ನಂಬ್ಕೊಂಡಿರೋದ್ರಿಂದ ನಮ್ಮ ಉಪಮುಖ್ಯಮಂತ್ರಿಗಳು ಇದನ್ನು ಅನೌನ್ಸ್ ಮಾಡೋದಕ್ಕೆ ನಾನು ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಲಿಖಿತ ಮೂಲಕ ಉತ್ತರ ಪ್ರಶ್ನೆಗಳು ಮಂಡಿಸುವುದು. ಮತ್ತೊಂದು 8/25 8ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 160 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗ ಉತ್ತರ ಆ, ಮಾನ್ಯ ಸಭಾಪತಿಗಳು, ಉತ್ತರ ಕೊಟ್ಬಿಡ್ತೇನೆ. ಅದೇ ಕೊಡ್ಬೋದು. ಅದಕ್ಕೆ ಮುಂಚೆ ಒಂದು ನಿಲುವಳಿ ಸೂಚನೆಯನ್ನ ತಂದಿದ್ದೀನಿ. Okay. ರಾಜ್ಯದಲ್ಲಿ ಈ ಒಂದು ಡ್ರಗ್ಸ್ ಹಾವಳಿ ಶಾಲಾ ಕಾಲೇಜುಗಳಿಗೆ ರೀಚ್ ಔಟ್ ಇದೆ. ಬೀದಿಗಳಲ್ಲಿ ಇವತ್ತು ಡ್ರಗ್ ಇದಾಗಿದೆ. ಸೊ ಅದಕ್ಕೆ ಸಾಕ್ಷಿಯಾಗಿ ಮೈಸೂರಲ್ಲಿ ಸೀಸ್ ಮಾಡಿರೋದು, ಬೆಂಗಳೂರಲ್ಲಿ ಪ್ರತಿದಿನನೂ ಕೂಡ ನಮ್ಮ ಪೊಲೀಸ್ ಕಮಿಷನರ್ ಅಂತೂ ಎವ್ರಿ ಡೇ ಬುಲೆಟಿನ್ ಬಿಡ್ತಾ ಇದ್ದಾರೆ. ಇವತ್ತು 40 ಲಕ್ಷ, ಇವತ್ತು 50 ಲಕ್ಷ ಈಗ ಆಗ್ತಾ ಇದ್ದೀರಿ ಅಂತ. ನೋಡಿದ್ದೇನೆ, ಅದು ನಿಲುವಳಿ ಸೂಚನೆ ಬರುವುದಿಲ್ಲ. 16 ಕನ್ವರ್ಟ್ ಮಾಡಿ ಚರ್ಚೆಗೆ ನಾಳೆಗೆ ಅವಕಾಶ ಚರ್ಚೆ. ನಾಳೆಗೆ ಅವಕಾಶ. ಮಾನ್ಯ ಉತ್ತರ ಕೊಡಿ. ನಮ್ಮ RCB ಬಗ್ಗೆ ಉತ್ತರ ಇಲ್ಲ, ಆಮೇಲೆ ಅವ್ರಿಗೆ ಹೋಗ್ಬೇಕು ಕೌನ್ಸಿಲ್. ಉತ್ತರ ಬೇಡವಾ? ಕಾಯ್ಕೊಂಡು ಕೂತಿದ್ದೀನಿ ಕೌನ್ಸಿಲ್ ಹೋಗ್ಬೇಕು. ಒಂದು ವಾರದಿಂದ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ಕ್ರೀಡಾ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಂಥದ್ದೊಂದು ಘಟನೆ ನಡೆದಿರಲಿಲ್ಲ. ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 4ನೇ ತಾರೀಕು ನಡೆದಂಥ ಘಟನೆ ಬಹುಶಃ ಇಡೀ ರಾಜ್ಯವನ್ನು, ಇಡೀ ದೇಶವನ್ನು ನಮ್ಮ ಕಡೆ ನೋಡೋ ರೀತಿಯಲ್ಲಿ ಮಾಡ್ತು. ಸುಮಾರು 11 ಜನ ಎಳೆಯ ವಯಸ್ಸಿನ ವಿದ್ಯಾರ್ಥಿಗಳಿರ್ಬೋದು ಅಥವಾ ಅವರು ಬೇರೆಯವರು ಕೂಡ ಇರ್ಬೋದು, ಅವರು ಕಾಲ್ತುಳಿತದಿಂದ ತೀರ್ಕೊಂಡ್ರು ಅಂತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಯಾವುದೇ ಒಂದು ಪ್ರೋಗ್ರೆಸಿವ್ ಸ್ಟೇಟ್ ಅಥವಾ ಒಂದು ಪ್ರೋಗ್ರೆಸಿವ್ ಸಮಾಜ ಇದನ್ನು ಭಾಳ ಲಘುವಾಗಿ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಮೊದಲನೇ ದಿವಸವೇ ನಾವು ಆ 11 ಜನರಿಗೆ ಸಂತಾಪವನ್ನು ಸೂಚನೆ ಮಾಡಿದ್ದೇವೆ. ನಾನು ಮತ್ತೊಂದು ಬಾರಿ ಆ 11 ಜನರಿಗೆ ಸಂತಾಪ ಸೂಚನೆಯನ್ನು ಮಾಡ್ತಾ